हेलो फ्रेंड्स, तो अभी हम लोग कर्नाटक में हैं और यहाँ पे किसी चीज़ का प्रोटेस्ट चल रहा है, बट ये बता सकता नहीं कि प्रोटेस्ट किस बात का हो रहा है क्योंकि इनकी भाषा कन्नड़ है। ಸರ್ಕಾರಗಳಲ್ಲಿ ಹಲವಾರು ರೀತಿಯಿಂದ ಜನಸಾಮಾನ್ಯರಿಗೆ ಯೋಜನೆಗಳನ್ನು ಮಾಡಿದ್ದೀರಿ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡುತ್ತೇನೆ. ಇವತ್ತು ಡ್ರೈವರ್ಗಳು ಮತ್ತು ಕ್ಲೀನರ್ಗಳಿಗೆ ತಿಂಗಳಿಗೆ ಇಷ್ಟಂತೇಳಿ ರೊಕ್ಕವನ್ನು ಮಾಡ್ರಿ ಮತ್ತು ಅವರು ಮಕ್ಕಳಿಗೆ ಎಜುಕೇಶನ್ಗಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಈ ಮೆಡಿಕಲ್ಗಾಗಿರ್ಬೋದು ಇಷ್ಟಂತೇಳಿ ಘೋಷಣೆ ಮಾಡ್ರಿ. ಅದರಲ್ಲಿ ಆ ಚಾಲಕರ ಮಕ್ಕಳಿಗೆ ಮೀಸಲಾತಿಯನ್ನು ಕೊಡ್ರಿ. ಹತ್ತದನ್ನೆಲ್ಲ ಬಿಟ್ಟು ಇವತ್ತಿಂಥವು ದುರ್ಗಂತಿರ್ತಕ್ಕಂಥವ್ರಿಗೆ ಅವರು ಲಾರಿ ಚಾಲಕರು ನಾವು ನೋಡ್ತಾ ಇದ್ದೀವಿ. ವಾರಗಂಟೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಅವರು ತಾವೇ ಎಣ್ಣೆ ಕೊಡ್ತಾರೋ, ಸ್ವಾಗತಗಳು ಮಾಡ್ತಾರ, ತಾವೇ ಅಡಿಗೆ ಮಾಡ್ಕೊಂತಾರ, ಊಟ ಮಾಡಿ ಕೆಟ್ಟಿಗೆ ಜೀವನ ಮಾಡ್ತಾರ. ಅವರಿಗೂ ಒಂದು ಸುಂದರವಾದಂಥ ಕುಟುಂಬ, ಅವರಿಗೆ ಒಂದು ಹೆಂಡರು ಇದ್ದಾರೆ, ಮಕ್ಕಳಿದ್ದಾರೆ, ಅವರ ಜೀವನ ಇದೆ. ಅದನ್ನೆಲ್ಲ ಕಷ್ಟಗಳನ್ನ ಬದಿಗೊತ್ತಿ ಇವತ್ತು ನಮ್ಮ ಕಾಯಕದಲ್ಲಿ ಖುಷಿಯಿಂದ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಕಾಯಕ ಯಾವುದಾದ್ರೂ ಇದ್ರೆ ಅದು ಚಾಲಕರು ಏನಾರ ತಿದ್ದುಪಡಿ ಆಗುತ್ತಾನೆ ಇಷ್ಟು ಹಿಂದೆ ತೆಗೆದುಕೊಂಡು ಆದೇಶ ಹೊರಡಿಸಬಹುದು. ಇಲ್ಲದಿದ್ದರೆ ದೇಶದಾದ್ಯಂತ ಹೋರಾಟ ಮಾಡೋಕ್ಕೆ ನಾವು ಸಿಗ್ತೀವಿ ಅಂತಕ್ಕಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳ್ತೇವೆ. ಅದೇ ರೀತಿಯಾಗಿ ಲಾರಿ ಚಾಲಕರಾಗಿರ್ಬೋದು, ಕ್ಲೀನರ್